ಈಗ ಆನೇಕಲ್ ಸ್ಟೋರಿಯನ್ನು ನೋಡೋಣ. ಅಲ್ಲೇನಾಗಿದೆ ಗೊತ್ತಾ? ಅಕ್ರಮ ಬಡ್ಡಿ ದಂಧೆ. ಈ ಅಕ್ರಮ ಬಡ್ಡಿ ಹಣ ವಂಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಪ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೂ ಟ್ರೈ ಮಾಡಿಬಿಟ್ಟಿದ್ದಾರೆ. ತಗೊಂಡಿದ್ದು ಅಲ್ಪ ಸ್ವಲ್ಪ ಅಮೌಂಟು, ಅದಕ್ಕೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಪರಪ್ಪನಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ ಇದು. ಈ ಸಂಬಂಧ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದವರು ಯಾರು? ಬುರುಳಿ ಅಂತೇಳಿ ಬಡ್ಡಿಗೆ ಹಣ ತಗೊಂಡಿದ್ರಂತೆ ಇವರು. ಅದಕ್ಕೆ ಬಿಲ್ಡಿಂಗ್ ಕಬಳಿಸಿದ್ದಾರೆ ಹೀಗನ್ನೋ ಆರೋಪ ಮಾಡ್ತಾ ಇದ್ದಾರೆ. ಪ್ಯಾರಡೈಸ್ ಸ್ಕೂಲ್ ಮಾಲೀಕ ಮಂಜುನಾಥ್ ಮೇಲೆ ಆರೋಪ ಮಾಡಲಾಗ್ತಾ ಇರೋದು. ನನ್ನ ಸಾವಿಗೆ ಇದೇ ಮಂಜುನಾಥ್ ಕಾರಣ ಅಂತ ಆರೋಪ ಮಾಡಿದ್ದಾರೆ ಮುರುಳಿ. ಇದ್ರ ಬಗ್ಗೆ ವಿಡಿಯೋ ಮಾಡಿ ಸಂಬಂಧಿಕರಿಗೆ ಕಳಿಸ್ಬಿಟ್ಟು ಆತ್ಮಹತ್ಯೆಗೆ ಟ್ರೈ ಮಾಡಿದ್ದಾರೆ. ಆ ವಿಡಿಯೋ ನೋಡಿ. ಅದು ನೀವು ಸರ್ತಾ ಇಲ್ಲ, ಮನೆಗೆ ಅಕ್ಕ ತಂಗಿನೂ ಸರ್ತಾ ಇಲ್ಲ. ನಾನು ಎಲ್ಲಮ್ಮೋ ಅವಳಿ, ನಾನು ಏನು ತಪ್ಪು ಮಾಡಿದೆ? ಅವನಂತ ಮಂಜುನಾಥ ಹತ್ರ ಬಿಲ್ಡಿಂಗ್ ಕೊಟ್ಟೆ ಲಾಕ್ಡೌನ್ ಟೈಮಲ್ಲಿ, ಹತ್ರ ಬಡ್ಡಿ ಕೊಡಪ್ಪ ಅಂತ ಕೊಟ್ಟರೆ ₹1 ಬಡ್ಡಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಬಿಲ್ಡಿಂಗೇ ರೇಸಲ್ಲಿ ಇದು ಮಾಡ್ಕೊಬಿಟ್ಟ. ಇವಾಗ ನೋಡಿದ್ರೆ ಇವತ್ತು ಬಾ ನಾಳೆ ಬಾ. ಪ್ಯಾರಡೈಸ್ ಓನರು ಇದು ಚೇರ್ಮನ್ ಮಂಜುನಾಥ್ ಅವರೇ. ಇದಕ್ಕೆಲ್ಲ 3 ವರ್ಷ ಅಂತ ತಿರುಗ್ತಾ ಇದ್ದೀನಿ. ಅಲ್ಲಿ ಬಾ ಇಲ್ಲಿ ಬಾ. ಬೆಳಿಗ್ಗೆ ಹೋದರೆ 10 ಗಂಟೆಗೆ, ಸಾಯಂಕಾಲ 5 ಗಂಟೆ ಸ್ಕೂಲ್ ಬಿಡೋ ತನಕ ಅಲ್ಲೇ ಇರ್ತೀನಿ. 10 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ. ಇದೇ ಥರ ಎಷ್ಟು ಬ್ಯಾಂಕ್ ಅವ್ರನ್ನ ಕರ್ಕೊಂಡು ಹೋದೆ, ಲೋನ್ ಕೊಡೋರು. ಮಂಜುನಾಥ್ ಪ್ಯಾರಡೈಸ್ ಸ್ಕೂಲು ಬಸಾಪುರ, ಚೇರ್ಮನ್ ಮಂಜುನಾಥ್. ಇಷ್ಟೆಲ್ಲ ಪರಿಸ್ಥಿತಿ ನಮ್ಗೆ ಯಾರು ಸೇರಿಸ್ತಾ ಇಲ್ಲ. ಇವಾಗ ಬೀದಲ್ಲಿ ಇದ್ದೀನಿ, ನಮ್ಮ ತಂಗಿನೂ ಸೇರಿಸ್ತಾ ಇಲ್ಲ, ಅಕ್ಕನೂ ಸೇರಿಸ್ತಾ ಇಲ್ಲ. ಯಾಕೆ ಫೋನು ಮಾತಾಡೋಲ್ಲ? ನಮ್ಮಮ್ಮ ಅಂತೂ ಬೇಡ, ಇರೋದೇ ಬೇಡ, ಸಾಯ್ತಾವ್ಬಿಡು ಅಂದ್ಬಿಟ್ರು. ಇದೆಲ್ಲ ಕಾರಣ ಯಾರಂದರೆ ಮಂಜುನಾಥೆ. ನನ್ನ ಲೈಫಲ್ಲಿ ಬಂದ್ಬಿಟ್ರು. ನಾನು ಇರಲ್ಲ, ಸಾಯ್ತೀನಿ. ನಮ್ಮ ಸಾವು ಕಾರಣ ಅವರೇ. ಪ್ಯಾರಡೈಸ್ ಓನರು ಚೇರ್ಮನು ಮಂಜುನಾಥೆ. ಎಷ್ಟೋ ಸತಿ ಹೇಳಿದ್ದೀನಿ, ಕೊಟ್ಬಿಡು, ದುಡ್ಡು ಕೊಡ್ತೀನಿ ಅಂತ. ಪೊಲೀಸವರು ಅದೆಲ್ಲ ಕರ್ಕೊಂಡೋಗಿದೆ, ಯಾವುದೂ ಕೇರ್ ಮಾಡಿಲ್ಲ ಅವರು. ನನಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನಾನು ಕೊಡಲ್ಲ, ಎಲ್ಲರ ಹತ್ರ ಹೇಳಿದ್ರು. ನನ್ನ ಹತ್ರ ಎಲ್ಲಪ್ಪ ನಾನು ಕೊಟ್ಟು ನೋಡಿ, ಏನೋ ಬಡ್ಡಿಗೆ ಅಂತೇಳಿ ಹಣ ಇಸ್ಕೊಂಡಿದ್ರಂತೆ. ಅದಕ್ಕೆ ಸಾಕ್ಷಿ ಅಂಥೇಳಿ ಬಿಲ್ಡಿಂಗ್ ಏನೋ ಕೊಟ್ಟಿದ್ರಂತೆ. ಅಂದರೆ ನಾನು ತೀರಿಸ್ತೀನಿ ಅಂಥೇಳಿ ಅಡ ಇಡ್ತೀವಲ್ಲ, ಹಂಗೇನೋ ಬಿಲ್ಡಿಂಗ್ ಇಟ್ಟಿದ್ದಾರಂತೆ. ಆಮೇಲೆ ₹1 ಬಡ್ಡಿ ಅಂತ ಹೇಳ್ಬಿಟ್ಟು ಆ ಬಿಲ್ಡಿಂಗೇ ಕಬಳಿಸೋಕ್ಕೂ ಮುಂದಾಗ್ಬಿಡ್ತಾ ಇವನು ಅಂಥೇಳಿ ಮಾನಸಿಕ ಖಿನ್ನತೆಗೊಳಗಾಗಿ ಈ ವಿಡಿಯೋವನ್ನು ಮಾಡಿದ್ದು.